ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮ ಹಿರಿಯರು ಹೇಳೋ ಪ್ರಕಾರ ಜೀವನದಲ್ಲಿ ಯಾವತ್ತೂ ಕೂಡ ಈ 9 ವಿಷಯಗಳನ್ನು ಯಾರೊಂದಿಗೂ ಹಂಚ್ಕೋಬಾರ್ದು. ಅವರು ಎಂಥ ಪ್ರಾಣ ಸ್ನೇಹಿತ ಆಗಿದ್ರು, ನಮ್ಮ ಒಳಿತು ಬಯಸೋ ವ್ಯಕ್ತಿ ಆಗಿದ್ರೂ ಕೂಡ ಈ ವಿಷಯಗಳನ್ನು ಹೇಳಬಾರ್ದು. ಆ ವಿಷಯಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ನಾವು ಯಾರೊಂದಿಗೂ ಚರ್ಚಿಸಬಾರ್ದಂಥ ಮೊದಲನೇ ವಿಷಯ ಏನಂದರೆ ನಮ್ಮ ಆದಾಯ. ನಮ್ಮ ಆದಾಯ ಅಥವಾ ಸಂಪಾದನೆ ಬಗ್ಗೆ ಎಂಥ ಪರಿಸ್ಥಿತಿಯಲ್ಲೂ ನಮ್ಮ ಸ್ನೇಹಿತರಾಗಲಿ ಬಂಧುಗಳಾಗಲಿ ಯಾರೊಂದಿಗೂ ಕೂಡ ನಾವು ಚರ್ಚಿಸಬಾರ್ದು. ಯಾಕಂದರೆ ಒಂದು ವೇಳೆ ನಮ್ಮ ಆದಾಯ 50,000 ಅನ್ಕೊಳ್ಳಿ, ಅವರ ಆದಾಯ ನಮಗಿಂತ ಜಾಸ್ತಿ ಇದೆ ಅನ್ಕೊಳ್ಳಿ. ಒಂದು ವೇಳೆ ಇಬ್ಬರ ಮಧ್ಯೆ ಗಲಾಟೆ ಆದರೆ ಅವರ ಬಾಯಲ್ಲಿ ಮೊದಲು ಬರುವಂಥ ಮಾತು ನಿನ್ನ ಯೋಗ್ಯತೆ ಎಷ್ಟು ಅಂತ. ನನ್ನ ಜೊತೆ ಮಾತಾಡ್ತಾ ಇದೆಯಾ, ನೀನು ನನ್ನ ಮನೆ ಕೆಲಸದವನಾಗೋಕ್ಕೂ ಲಾಯಕ್ಕಿಲ್ಲ, ಬರೋದು 50,000, ದುರಾಂಕಾರ ನೋಡಿದ್ರೆ ಅಷ್ಟೊಂದಿದೆ ಅಂತ ಕೀಳಾಗಿ ಮಾತಾಡ್ತಾರೆ. ಅದೇ ಒಂದು ವೇಳೆ ನಮಗಿಂತ ಅವರಿಗೆ ಕಡಿಮೆ ಆದಾಯ ಅನ್ಕೊಳ್ಳಿ, ಆ ಟೈಮಲ್ಲಿ ಇವನಿಗೆ 50,000 ಬರುತ್ತಾ, ಅದಕ್ಕೆ ಇವನಿಗೆ ಅಷ್ಟೊಂದು ದುರಾಂಕಾರ, ಇವನಿಗೆ ದುಡ್ಡು ಬರೋದು ನಿಂತೋದ್ರೆ ಆವಾಗ ಇವನು ಕೊಬ್ಬು ಕಡಿಮೆ ಆಗುತ್ತೆ ಅಂತ ಹೇಳಿ ದೃಷ್ಟಿ ಹಾಕ್ತಾರೆ. ಇಲ್ಲ ಅಂದ್ರೆ ಬೇರೆ ಏನಾದರೂ ಕೆಟ್ಟದ್ದು ಮಾಡಿಸೋಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ನಮ್ಮ ಆದಾಯ ಬೇರೆಯವರಿಗೆ ಹೇಳೋಂಥ ಅಗತ್ಯ ಇಲ್ಲ. ನಾವು ಯಾವಾಗ ಹೊಸ ಮನೆ ಕಟ್ಕೊಂಡ್ರು, ಇಲ್ಲ ಏನೋ ಒಂದು ಬೆಲೆ ಬಾಳೋ ವಸ್ತು ತಗೊಂಡ್ರು, ಒಡವೆ ತಗೊಂಡ್ರು, ಕಾರ್ ತಗೊಂಡ್ರು, ಬೇರೆಯವರು ಓಕೆ. ಆದ್ರೆ ನಮ್ಮ ಜೊತೆ ಇರೋರು, ನಮ್ಮ ಸಂಬಂಧಿಕರು, ಸ್ನೇಹಿತರೆ ಜಾಸ್ತಿ ಹೊಟ್ಟೆ ಉರಿ ಪಡೋದು. ನಮ್ಮ ಮುಂದೆ ದೇವರು ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾರೆ, ಅದೇ ಹಿಂದೆ ಹೋಗಿ ಇವನು ಸರ್ವನಾಶ ಆಗೋಗ್ಲಿ ಅನ್ಕೋತಾರೆ. ನರದೃಷ್ಟಿಯಷ್ಟು ಕೆಟ್ಟದ್ದು ಮತ್ತೊಂದಿಲ್ಲ. ನರದೃಷ್ಟಿಗೆ ಕಲ್ಲು ಕೂಡ ಕರ್ಗೋಗುತ್ತಂತೆ. ಹಾಗಾಗಿ ನಿಮ್ಮ ಆದಾಯದ ಬಗ್ಗೆ ಯಾರತ್ರ ಕೂಡ ಹೇಳಕ್ ಹೋಗ್ಬೇಡಿ. ಇನ್ನು ಎರಡನೇ ವಿಷಯ ಅಂದ್ರೆ ಗಲಾಟೆ. ಮನೆ ಅಂದ ಮೇಲೆ ಗಂಡ ಹೆಂಡತಿ ಮಧ್ಯೆ 1000 ಗಲಾಟೆ ಬರುತ್ತೆ ಹೋಗುತ್ತೆ, 1,00,000 ಮಾತು ಬರುತ್ತೆ ಹೋಗುತ್ತೆ. ಇದು ಪ್ರತಿ ಮನೆಯಲ್ಲೂ ಇರೋದೆ, ಪ್ರತಿ ಸಂಸಾರದಲ್ಲೂ ನಡೆಯೋದೆ. ಗಲಾಟೆ ಇಲ್ಲದೆ ಇರುವಂತ ಸಂಸಾರ ಪ್ರಪಂಚದಲ್ಲಿ ಹುಡುಕಿದ್ರೂ ಕೂಡ ಸಿಗಲ್ಲ. ಅದು ಬರೀ ಸಿನಿಮಾಗೆ ಮಾತ್ರ ಲಾಯಕಷ್ಟೆ. ಗಂಡ ಹೆಂಡತಿ ಮಧ್ಯೆ ಆಗುವಂತ ಗಲಾಟೆ ಆಗಿರ್ಬೋದು, ತಂದೆ ತಾಯಿ ಮಕ್ಕಳ ಮಧ್ಯೆ ಆಗುವಂತ ಗಲಾಟೆ ಆಗಿರ್ಬೋದು, ಅಥವಾ ನಿಮ್ಮ ಸ್ನೇಹಿತರ ಜೊತೆ ಆಗುವಂತ ಗಲಾಟೆ ಆಗಿರ್ಬೋದು. ಈ ರೀತಿ ಯಾರ ಜೊತೆ ಏನೇ ಚರ್ಚೆ ನಡೆದಿದ್ರೂ ಕೂಡ ಅದನ್ನ ಮೂರನೇ ವ್ಯಕ್ತಿ ಜೊತೆ ಹಂಚ್ಕೊಳ್ಳೋಂತ ಅಗತ್ಯ ಇಲ್ಲ. ಈಗ ನಿಮಗೂ ನಿಮ್ಮ ಗಂಡನಿಗೂ ಗಲಾಟೆ ಆಯ್ತು ಅನ್ಕೊಳ್ಳಿ, ನೀವು ನಿಮ್ಮ ಸ್ನೇಹಿತರಿಗೂ ಅಕ್ಕಪಕ್ಕದ ಮನೆಯವ್ರಿಗೂ ಹೇಳ್ತೀರಿ. ಅವ್ರೇನ್ ಮಾಡ್ತಾರೆ, ನೀನು ಎಲ್ಲೂ ಕೂಡ ಕಡಿಮೆ ಆಗ್ಬೇಡ, ನೀನು ತಲೆ ತಗ್ಸೋಕ್ ಹೋಗ್ಬೇಡ, ನಿನ್ನ ಗಂಡ ಬೇರೆ ಯಾರೋ ಹೆಂಗಸರ ಜೊತೆ ಮಾತಾಡೋದು ನಾನು ನೋಡ್ದೆ, ಇದೆಲ್ಲ ಕೂಡ ಅವಳೇ ಹೇಳ್ಕೊಟ್ಟಿರೋದು ಅಂತ ಹೇಳಿ ನಿಮ್ಮ ಮನೆ ಮುರಿಯೋಕೆ ಟ್ರೈ ಮಾಡ್ತಾರೆ. ಇಲ್ಲಿ ಗಂಡಸರು ಕೂಡ ಅಷ್ಟೇ. ನನ್ನ ಹೆಂಡತಿಗೂ ನನಗೂ ಗಲಾಟೆ ಆಯ್ತು ಅಂತ ನಿಮ್ಮ ಸ್ನೇಹಿತರ ಜೊತೆನೋ ತಂದೆ ತಾಯಿ ಜೊತೆನೋ ಹೇಳಿದ್ರೆ ನೀನೆಂತ ಗಂಡಸೋ, ಹೆಂಡತಿನ ಕಂಟ್ರೋಲಲ್ಲಿಡೋಕ್ಕೂ ಯೋಗ್ಯತೆ ಇಲ್ಲ ಅಂತ ಹೇಳಿ ನಿಮ್ಮ ಪೌರುಷನ ಇನ್ನಷ್ಟು ಜಾಸ್ತಿ ಮಾಡಿ ನಿಮ್ಮ ಮನೇನ ಮುರಿದಾಕ್ತಾರೆ. ಇನ್ನು ಕೆಲವರು ನೀಚವಾದ ಗಂಡಸರು ಹೆಂಗಸರು ಇರ್ತಾರೆ. ಈ ವಿಷಯನೇ ತಗೊಂಡು ಅಕ್ರಮ ಸಂಬಂಧ ಇಟ್ಕೊಳ್ಳೋಕೆ ಕೂಡ ಟ್ರೈ ಮಾಡ್ತಾರೆ. ಯಾರು ಕೂಡ ಗಲಾಟೆನ ನಿಲ್ಸೋಕೆ ಇಷ್ಟಪಡಲ್ಲ, ಸಂಬಂಧ ಹಾಳು ಮಾಡೋಕೆ ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ಈ ವಿಷಯನ ಕೂಡ ಯಾರತ್ರನೂ ಹೇಳ್ಬಾರ್ದು. ಇನ್ನು ಮೂರನೇ ವಿಷಯ ಏನಂದ್ರೆ ವಯಸ್ಸು. ನಮ್ಮ ವಯಸ್ಸು ಕೂಡ ಯಾರತ್ರನೂ ಹೇಳ್ಬಾರ್ದು. ಯಾವ್ದಾದ್ರೂ ಸರ್ಟಿಫಿಕೇಟ್, ಡಾಕ್ಯುಮೆಂಟ್ ಸ್ಕೂಲ್ ಕಾಲೇಜ್ಗಳಲ್ಲಿ ಬೇಕಾದ್ರೆ ಕೊಡ್ಬೋದು. ಆದ್ರೆ ನಮ್ಮ ವಯಸ್ಸು ಎಷ್ಟು ಅಂತ ಬೇರೆಯವ್ರಿಗೆ ಹೇಳಿದ್ರೆ ನಮ್ಮ ಆಯಸ್ಸು ಕಡಿಮೆ ಆಗುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಹಾಗಾಗಿ ಈ ವಿಷಯ ಕೂಡ ಯಾರತ್ರನೂ ಹೇಳೋಕ್ ಹೋಗ್ಬೇಡಿ. ನಿನ್ನ ವಯಸ್ಸು ಎಷ್ಟು ಅಂತ ಕೇಳಿದ್ರೆ ಏನೋ ಒಂದು ಅಂದಾಜಲ್ಲಿ ಹೇಳಿ, ಆದ್ರೆ ನೀವು ಕರೆಕ್ಟ್ ಆಗಿ ಹೇಳುವಂತ ಅಗತ್ಯ ಏನಿಲ್ಲ. ಇನ್ನು 4ನೇದು ಮಂತ್ರ. ಈಗ ನಿಮಗೆ ಯಾರಾದ್ರೂ ಒಬ್ರು ಸನ್ಯಾಸಿನೋ ಅರ್ಚಕರೋ ಪಂಡಿತರೋ ಯಾವ್ದಾದ್ರೂ ಒಂದು ಮಂತ್ರನ ಹೇಳ್ಕೊಟ್ಟಿರ್ತಾರೆ ಅನ್ಕೊಳ್ಳಿ. ಆ ಮಂತ್ರನ ನೀವು ಇಷ್ಟು ಸಾರಿ ಜಪ ಮಾಡಬೇಕು, ಆಗ ನೀವು ಅನ್ಕೊಂಡಿರುವಂತ ವಿಷಯ ನೆರವೇರುತ್ತೆ ಅಂತ ಅವರು ಹೇಳ್ಕೊಟ್ಟಿರ್ತಾರೆ. ಅದನ್ನ ನೀವು ತಗೊಂಡೋಗಿ ಮೂರನೇ ವ್ಯಕ್ತಿಗೆ ಹೇಳೋಕ್ ಹೋಗ್ಬಾರ್ದು. ಆ ವ್ಯಕ್ತಿಗೆ ಏನಾದ್ರೂ ನಿಮ್ಮ ತರಾನೇ ಕಷ್ಟ ಇದ್ರೆ,
ನಿಮಗೆ ಆ ಮಂತ್ರ ಯಾರು ಹೇಳ್ಕೊಟ್ಟಿರ್ತಾರೋ ಆ ವ್ಯಕ್ತಿನ ಅವ್ರ ಹತ್ರನೇ ಕಳಿಸ್ಕೊಡಿ. ಅವ್ರು ಬೇಕಾದ್ರೆ ಅವ್ರಿಗೆ ಸರಿ ಹೋಗುವಂತ ಮಂತ್ರನ ಹೇಳ್ಕೊಡ್ಲಿ, ಇಲ್ಲ ಬಿಡ್ಲಿ, ಅದು ಅವ್ರಿಗೆ ಬಿಟ್ಟಿದ್ದು. ಆದ್ರೆ ನೀವು ಮಾತ್ರ ನಿಮಗೆ ಪರ್ಸನಲ್ ಆಗಿ ಹೇಳ್ಕೊಟ್ಟಿರೋಂಥ ಮಂತ್ರನ ಮೂರನೇ ವ್ಯಕ್ತಿಗೆ ಹೇಳೋಕೆ ಹೋಗ್ಬಾರ್ದು. ಹಿಂದಿನ ಕಾಲದಲ್ಲೂ ಕೂಡ ಗುರುಗಳು ಎಲ್ಲಾ ಶಿಷ್ಯರಿಗೂ ಕೂಡ ಮಂತ್ರೋಪದೇಶ ಮಾಡ್ತಾ ಇರಲಿಲ್ಲ. ಅವರವರ ಯೋಗ್ಯತೆ ಪ್ರಕಾರ ಮಾತ್ರನೇ ಕೆಲವು ವಿದ್ಯೆಗಳಾಗಿರ್ಬೋದು ಅಥವಾ ಮಂತ್ರಗಳಾಗಿರ್ಬೋದು ಹೇಳ್ಕೊಡ್ತಾ ಇದ್ರು. ಯಾಕಂದ್ರೆ ಆ ಮಂತ್ರ ಅಥವಾ ಆ ವಿದ್ಯೆನ ಕಲಿಯೋ ಯೋಗ್ಯತೆ ಆ ಶಿಷ್ಯನಿಗೆ ಇದೆಯಾ ಅಂತ ನೋಡಿ ಆಮೇಲೆ ಹೇಳ್ಕೊಡ್ತಾ ಇದ್ರು. ನೀವು ಬುಕ್ಗಳಲ್ಲಿ ಅಥವಾ ಪುರಾಣಗಳಲ್ಲಿರುವಂತ ಮಂತ್ರಗಳು ಎಲ್ರಿಗೂ ಕೂಡ ಹೇಳ್ಬೋದು, ಅದು ಯಾರು ಬೇಕಾದ್ರೂ ಓದ್ಬೋದು, ತಿಳ್ಕೋಬಹುದು. ಆದ್ರೆ ನಿಮಗಂತ ಪರ್ಸನಲ್ ಆಗಿ ಕೊಟ್ಟಿರೋ ಮಂತ್ರ ಮಾತ್ರ ಹೇಳಕ್ ಹೋಗ್ಬೇಡಿ. ಅವ್ರೇನಾದ್ರೂ ಆ ಮಂತ್ರನ ತಪ್ಪಾಗಿ ಬಳಸ್ಕೊಂಡ್ರು ಅಥವಾ ನಿಯಮನಿಷ್ಠೆನ ಪಾಲಿಸದೆ ಹೋದ್ರೂ ಆ ಪ್ರಭಾವ ಅನ್ನೋದು ನಮ್ಮೇಲೂ ಬೀರುತ್ತೆ. ದಾರಿಲೋಗೋ ಮಾರಿನ ನಾವು ತಲೆ ಮೇಲೆ ಎಳ್ಕೊಂಡಂಗಾಗುತ್ತೆ. ಇನ್ನು 5ನೇ ವಿಷಯ ಏನಂದ್ರೆ ದಾನ. ನಾವು ಕೊಟ್ಟಿರೋಂಥ ದಾನ, ಮಾಡಿರೋಂಥ ಧರ್ಮನ ಯಾರತ್ರ ಕೂಡ ಹೇಳ್ಬಾರ್ದು. ನಾವು ಬಲಗೈಯಿಂದ ಮಾಡಿರೋ ದಾನ ಎಡಗೈಗೂ ಕೂಡ ಗೊತ್ತಾಗಬಾರ್ದು ಅಂತ ಹಿರಿಯರು ಹೇಳ್ತಾರೆ. ಯಾಕಂದ್ರೆ ನಾವು ಮಾಡಿರೋ ದಾನ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಬೇರೆಯವ್ರ ಹತ್ರ ಹೇಳಿದಾಗ ಅದಕ್ಕೆ ಫಲ ಸಿಗಲ್ಲ, ಬರೀ ಶೂನ್ಯ ಆಗುತ್ತೆ. ಬೇಕಾದ್ರೆ ದಾನ ಪಡ್ಕೊಂಡಿರೋಂಥ ವ್ಯಕ್ತಿ ಹೇಳ್ಕೋಬಹುದು, ಆದ್ರೆ ದಾನ ಕೊಟ್ಟಿರೋ ವ್ಯಕ್ತಿ ಮಾತ್ರ ಬಾಯಿ ಬಿಡಬಾರ್ದು. ಮಹಾಭಾರತದಲ್ಲೂ ಕೂಡ ಇಂಥದ್ದೇ ಒಂದು ಸನ್ನಿವೇಶ ಇದೆ. ನಹುಷ ಮಾಡಿರುವಂತ ದಾನ ಧರ್ಮದ ಬಗ್ಗೆ ದೇವೇಂದ್ರನ ಹೆಂಡತಿ ಸಚೀದೇವಿ ಹತ್ರ ಹೇಳ್ತಾನೆ. ಆಗ ಅವನು ಸಂಪಾದನೆ ಮಾಡಿರುವಂತ ಪುಣ್ಯ ಎಲ್ಲ ಕೂಡ ಕರ್ಗೋಗುತ್ತೆ. ಹಾಗಾಗಿ ಈ ವಿಷಯದ ಬಗ್ಗೆ ಕೂಡ ಯಾರತ್ರ ಹೇಳಕೋಗ್ಬೇಡಿ. ಇನ್ನು 6ನೇ ವಿಷಯ ಅನ್ನೋದು ಶೃಂಗಾರ. ಗಂಡ ಹೆಂಡತಿ ಮಧ್ಯೆ ನಡೆಯುವಂತ ಶೃಂಗಾರ ಆಗಿರ್ಬೋದು, ಅಥವಾ ನೀವು ನಿಮ್ಮ ಬಾಯ್ ಫ್ರೆಂಡ್ ಆಗಿರ್ಬೋದು, ಗರ್ಲ್ ಫ್ರೆಂಡ್ ಆಗಿರ್ಬೋದು, ಅವ್ರ ಜೊತೆ ಕ್ಲೋಸ್ ಆಗಿದ್ರಿ ಅಂತ ಅನ್ಕೊಳ್ಳಿ. ಈ ವಿಷಯಗಳನ್ನ ತಗೊಂಡೋಗಿ ಫ್ರೆಂಡ್ಸ್ ಜೊತೆನೋ 3ನೇ ವ್ಯಕ್ತಿ ಜೊತೆನೋ ಹಂಚ್ಕೋಬಾರ್ದು. ಇನ್ನು 7ನೇ ವಿಷಯ ಏನಂದ್ರೆ ಸನ್ಮಾನ. ನಿಮಗೆ ಎಲ್ಲಾದ್ರೂ ಸನ್ಮಾನ ಆಗಿರ್ಬೋದು ಅಥವಾ ನಿಮ್ಮನ್ನ ಬೇರೆ ವ್ಯಕ್ತಿ ಹೊಗಳಿರ್ಬೋದು, ಈ ವಿಷಯಗಳನ್ನ ಕೂಡ ಹೇಳ್ಬಾರ್ದು. ನಿಮಗೆ ಸನ್ಮಾನ ಆಯ್ತು ಅಂತ ಬೇಕಾದ್ರೆ ಹೇಳ್ಕೊಳ್ಳಿ, ಆದ್ರೆ ನಿಮ್ಮನ್ನ ನೀವು ಹೊಗಳ್ಕೊಳ್ಳೋಕೆ ಹೋಗ್ಬಾರ್ದು. ನನಗೆ ಯಾರು ಸಾಟಿ ಇಲ್ಲ, ಈ ರೀತಿ ಎಲ್ಲ ಹೇಳೋಕ್ ಹೋಗ್ಬೇಡಿ. ಬೇರೆಯವರು ನಿಮ್ಮನ್ನ ಹೊಗಳಬೇಕೇ ಹೊರತು ನಿಮ್ಮನ್ನ ನೀವು ಹೊಗಳ್ಕೊಂಡ್ರೆ ಏನು ಪ್ರಯೋಜನ ಇರಲ್ಲ. ಇನ್ನು 8ನೇ ವಿಷಯ ಏನಂದ್ರೆ ಅವಮಾನ. ನಮ್ಮನ್ನ ಯಾರಾದ್ರೂ ಅವಮಾನ ಮಾಡಿದ್ರು ಅನ್ಕೊಳ್ಳಿ, ನಾವು ಮನೆಯಲ್ಲೋ ಸಂಬಂಧಿಕರ ಹತ್ರನೋ ಸ್ನೇಹಿತರ ಹತ್ರನೋ ಹೇಳ್ಕೊತೀವಿ. ಆ ರೀತಿ ಹೇಳಿದಾಗ ನೀನು ಕೈಲಾಗ್ದವನು, ಅದಕ್ಕೆ ಇಷ್ಟೊಂದು ಮಾತನ್ನ ಅನ್ಸ್ಕೊಂಡು ಬಂದಿದ್ಯಾ, ಅದೇ ನಿನ್ನ ಜಾಗದಲ್ಲಿ ನಾನಿದ್ದಿದ್ರೆ ಅವನು ಗ್ರಾಚಾರನೇ ಬಿಡಿಸ್ತಾ ಇದ್ದೆ ಅಂತ ಅವರನ್ನವರು ಹೊಗಳ್ಕೊಂಡು ನಮ್ಮನ್ನ ಇನ್ನಷ್ಟು ತಾಸಾರ ಮಾಡ್ತಾರೆ. ಹಾಗೆ ನಮ್ಮ ಮೇಲೆ ಅವ್ರಿಗೆ ಇರೋಂಥ ಬೆಲೆ ಕೂಡ ಕಡಿಮೆ ಆಗೋಗುತ್ತೆ. ಅಯ್ಯೋ ಅವನೊಬ್ಬ ಕೈಲಾಗದೆ ಇರೋನು, ಮೊನ್ನೆ ತಾನೇ ಯಾರೋ ಬಾಯಿಗೆ ಬಂದು ಬೈದು ಕಳಿಸಿದ್ದಾರೆ, ಇವನ್ ನೋಡಿದ್ರೆ ತಲೆ ತಗ್ಸ್ಕೊಂಡು ಬಂದಿದ್ದಾನೆ ಅಂತ ಅವರು ನಮ್ಮಿಂದೆ ಬೇರೆಯವ್ರ ಹತ್ರ ಹೇಳ್ಕೊಂಡು ನಗಾಡ್ತಾರೆ. ಇನ್ನು ಕೊನೆಯದಾಗಿ 9ನೇ ವಿಷಯ ಏನಂದ್ರೆ ನಿಮ್ಮ ಅನಾರೋಗ್ಯ ಹಾಗೂ ನೀವು ತಗೊಳ್ಳೋಂಥ ಮಾತ್ರೆಗಳು. ಈ ವಿಷಯದ ಬಗ್ಗೆ ಕೂಡ ಯಾರತ್ರ ಹೇಳ್ಬಾರ್ದು. ನೀವೇನೋ ನಿಮ್ಮ ಕಷ್ಟನ ಹೇಳ್ಕೊಂಡು ನನಗೆ ಹುಷಾರಿಲ್ಲ, ಇಂಥ ಕಾಯಿಲೆ ಇದೆ ಅಂತ ಹೇಳ್ತೀರಾ. ಆದ್ರೆ ಅದನ್ನ ಕೇಳಿದವರು ಇವನಿಗೆ ಸರಿಯಾಗಾಯ್ತು ಅಂತ ಹೇಳಿ ಸಂತೋಷ ಪಡ್ತಾರೆ. ಇನ್ನು ಕೆಲವರು ಆ ಕಾಯಿಲೆ ಎಲ್ಲಿ ಅವ್ರಿಗೆ ಬಂದ್ಬಿಡುತ್ತೋ ಅಂತ ಹೇಳಿ ನಿಮ್ಮ ಸ್ನೇಹನೇ ಬಿಟ್ಬಿಡ್ತಾರೆ. ಇಲ್ಲ ನಾವು ಬದುಕಿರೋದ್ರೊಳಗೆ ಯಾವ ರೀತಿ ಅವರಿಂದ ಲಾಭ ಪಡ್ಕೋಬಹುದು ಅಂತ ಯೋಚನೆ ಮಾಡ್ತಾರೆ. ಇಲ್ಲಿ ನಮ್ಮ ಶತ್ರುಗಳಾದ್ರೆ ನಾವು ತಗೊಳ್ಳೋಂಥ ಮಾತ್ರೆಗಳನ್ನ ಬದಲಾಯಿಸಿ ಕೂಡ ನಮ್ಮನ್ನ ಸಾಯಿಸೋ ಪ್ಲಾನ್ ಮಾಡ್ತಾರೆ. ಇದಲ್ಲದೆ ಇನ್ನೊಂದು ವಿಷಯ ಏನಂದ್ರೆ ನಮ್ಮ ಸಮಸ್ಯೆನೇ ಅವ್ರಿಗಿದೆ ಅನ್ಕೊಳ್ಳಿ, ನಾವು ತಗೊಳ್ಳೋ ಮಾತ್ರೆನ ಅವ್ರಿಗೆ ಹೇಳೋದ್ರಿಂದ ಅವರು ಆ ಮಾತ್ರೆ ತಗೊಂಡು ಬೇರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಡಾಕ್ಟರ್ ಹತ್ರನೇ ಹೋಗ್ತಿದ್ದೆ, ಆದ್ರೆ ನಿನ್ನ ಮಾತು ನಂಬಿಕೊಂಡು ಈ ಮಾತ್ರೆ ತಿಂದ್ಬಿಟ್ಟು ನನ್ನ ಜೀವನಾನೇ ಹಾಳಾಯ್ತು, ನೀನ್ ನನ್ನ ಜೀವನಾನೇ ಹಾಳು ಮಾಡ್ಬಿಟ್ಟೆ ಅಂತ ಸುಮ್ನೆ ನಮ್ಮನ್ನ ದೂಷಿಸ್ತಾರೆ. ಈ ಕರ್ಮ ಎಲ್ಲ ಯಾಕೆ ಬೇಕು ಹೇಳಿ ನಮ್ಗೆ? ಹಾಗಾಗಿ ಈ ವಿಷಯ ಕೂಡ ಯಾರಿಗೂ ಹೇಳೋದ್ ಬೇಡ. ಇದೇ ಸ್ನೇಹಿತರೆ, ನೀವು ಯಾರಿಗೂ ಹೇಳಬಾರ್ದಂತ 9 ವಿಷಯಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.